ನಮಸ್ಕಾರ ಸ್ನೇಹಿತರೆ, ಇವತ್ತು ರಾಜ್ಮಾ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣಂತೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಕಪ್ ರಾಜ್ಮಾ, 3 ಟೊಮೆಟೊ, 1 ಆಲೂಗಡ್ಡೆ ಗ್ರೇವಿಗಂತ. ಇದು ಮಿಕ್ಸಿಯಲ್ಲಿ ಹಾಕೊಳ್ಳೋಕ್ಕೆ 1 ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, 2 ಇಂಚು ಶುಂಠಿ, 3 ಹಸಿಮೆಣಸಿನ್ಕಾಯಿ. ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಆನಿಯನ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಎಣ್ಣೆ, ಧನಿಯಾ ಪೌಡ್ರು, ಗರಂ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕುಕ್ಕರಲ್ಲಿ ಹಾಕೋಕ್ಕೆ 1 ಪಲಾವ್ ಎಲೆ, 1 ದೊಡ್ಡ ಏಲಕ್ಕಿ, 2 ಅಷ್ಟೇ ಸಾಕು ಲವಂಗ, 1 ಚಕ್ಕರ್ ಮೊಗ್ಗು, 1 ಇಂಚಷ್ಟು ಚಕ್ಕೆ. ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ರಾಜ್ಮಾನ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಇದು ಓವರ್ ನೈಟ್ ಸೋಕ್ ಮಾಡಿರೋದು ರಾಜ್ಮಾನ 2 ದಿನ ಎಲ್ಲ ನೆನೆಸಿಡಬಾರ್ದು. ಇದು 6 ರಿಂದ 7 ತಾಸು ನೆಂದರೆ ಸಾಕು. ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ಹಾಕೊಳ್ಳೋಣಂತೆ. ರಾಜ್ಮಾ ಮಾತ್ರ ಸರಿಯಾಗಿ ಬೇಯಬೇಕು. ಒಂದು 6-7 ವಿಷಲ್ ಬರಬೇಕು ಇದಕ್ಕೆ, ಅಂದರೆ ಚೆನ್ನಾಗಿ ಬೇಯತ್ತೆ. ಈಗ 1 ಏಲಕ್ಕಿ, ಚಕ್ಕೆ, 2 ಲವಂಗ, ಮತ್ತು 1 5 ಎಲೆ, ಮತ್ತು ಚಕ್ಕರ್ ಮೊಗ್ಗು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಆಮೇಲೆ ಮತ್ತೆ ನೀವು ಉಪ್ಪು ಹೆಚ್ಚು ಕಡಿಮೆ ಆಗಿದ್ದು ನೋಡಿ ಹಾಕೋಬೋದು. ಆಮೇಲೆ 1 ಆಲೂಗಡ್ಡೆ ಇಡೀದೇ ಹಾಕಬೇಕು. ಆಮೇಲೆ ಸ್ಮ್ಯಾಶ್ ಮಾಡೋಕ್ಕೆ ಬೇಕು. ಈಗ ಒಂದು ಸರಿ ಕೈ ಆಡಿಸಿ ಕುಕ್ಕರ್ ಮುಚ್ಚಿಟ್ಟು ವಿಸಿಲ್ ಹಾಕಿಬಿಟ್ಟು ಸ್ಟವ್ನ ಆನ್ ಮಾಡೋಣಂತೆ. ಪ್ರೆಷರ್ ಕುಕ್ಕರ್ ಒಂದು 6-7 ಸೀಟಿ ಬರಬೇಕು, ಅಂದರೆ ಚೆನ್ನಾಗಿ ರಾಜ್ಮಾ ಬೇಯುತ್ತೆ. ರಾಜ್ಮಾ ವಿಶಿಲ್ ಬರೋವರೆಗೂ ನಾವು ಗ್ರೇವಿಗೋಸ್ಕರ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಇವನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡ್ಬಿಡೋಣಂತೆ. ಈಗ 1 ಈರುಳ್ಳಿ, ಎಸಳು ಬೆಳ್ಳುಳ್ಳಿ, 2 ಇಂಚು ಶುಂಠಿ, 2 ಸಾಕು. ಇದು ಅಚ್ಕಾರದ ಪುಡಿನೂ ಹಾಕ್ತಾಯಿದೆ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣಂತೆ. ಪೇಸ್ಟ್ ಮಾಡಿಕೊಂಡಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟಿಗೆ ಬೌಲಲ್ಲಿ ಎತ್ತಿಟ್ಕೊಂಬರೋಣಂತೆ. ಬನ್ನಿ ಸ್ನೇಹಿತರೆ, ಈಗ ನಾವು ಗ್ರೇವಿ ಮಾಡ್ಕೊಳ್ಳೋಣಂತೆ. ಗ್ರೇವಿ ಮಾಡ್ಕೊಳ್ಳೋಕ್ಕೆ ನಾನು ಎಣ್ಣೆ ಯೂಸ್ ಮಾಡ್ಕೊಂಡಿರೋದಿಲ್ಲಿ ಇದು ಸಾಸಿವೆ ಎಣ್ಣೆ. ಹೆಚ್ಚಾಗಿ ನಾರ್ತ್ ಇಂಡಿಯನ್ ಪಲ್ಯಗಳಿಗೆಲ್ಲ ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ತಾರೆ. ಸಾಸಿವೆ ಎಣ್ಣೆ ರುಚಿನೂ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ನೀವು ಬೇಕಾದರೆ ರಿಫೈಂಡ್ ಆಗಿ ಯೂಸ್ ಮಾಡ್ಕೋಬೋದು, ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಈಗ ನಾವು ಒಂದು 4-5 ಸ್ಪೂನು ಸಾಸಿವೆ ಎಣ್ಣೆ ಹಾಕ್ಕೊಳ್ಳೋಣಂತೆ. ಸ್ವಲ್ಪ ಸಾಸಿವೆ ಎಣ್ಣೆ ಜಾಸ್ತಿನೇ ಇರಬೇಕು. ಈಗ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕ್ಬೋದು. ಜೀರಿಗೆ
ಈರುಳ್ಳಿ ಹಾಕೋಣಂತೆ ಸಣ್ಣ ಹೆಚ್ಚಿಟ್ಟಿರೋದು. ಈಗ ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳೋಣಂತೆ. ಒಂದು 3-4 ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಗರಂ ಮಸಾಲೆ 1 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣಂತೀಗ. ಸ್ವಲ್ಪ ಹೊತ್ತು ಕೈ ಆಡಿಸಿ ಒಗ್ಗರಣೆ ಅದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಹುರಿದಾದ್ಮೇಲೆ ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕೋಣಂತೆ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಜೀರಿಗೆ ಎಲ್ಲ ಇದೆ. ಇದು ಮಾತ್ರ ಚೆನ್ನಾಗಿ ಹುರಿಬೇಕು. ಇದನ್ನು ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು ಸೈಡು, ಅಲ್ಲಿವರೆಗೂ ಇದನ್ನು ಕೈಯಾಡಿಸ್ತಾನೆ ಇರಬೇಕು. ಈಗ ಮಸಾಲೆ ಸರಿಯಾಗಿ ಹುರ್ಕೊಂಡಿದೆ ನೋಡಿ. ಸ್ವಲ್ಪ ಎಣ್ಣೆ ಎಲ್ಲ ರಿಲೀಸ್ ಆಗ್ತಾಯಿದೆ. ಅಷ್ಟರಲ್ಲಿ ನಾವು ಸ್ವಲ್ಪ ಬಿಸಿ ಇಟ್ಟಾದ್ಮೇಲೆ ಈ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿರೋದಂತೆ. ಮತ್ತು ಇದು ಚಕ್ಕೆ ಮೊಗ್ಗು ಎಲ್ಲ ಹಾಕಿದ್ದೀವಲ್ಲ ಅದನ್ನು ತೆಗೆದುಕೊಟ್ರೆ ಒಳ್ಳೆಯದು. ಆಮೇಲೆ ಬಾಯಿಗೆ ಬರಲ್ಲ. ಈಗ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋದು. ಆಲೂಗಡ್ಡೆ ಕಾಣದೇ ಇರೋ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದು. ಎಷ್ಟು ರಾಜ್ಮಾ ಆಗುತ್ತೆ, ರಾಜ್ಮಾನು ಸ್ವಲ್ಪ ಸ್ಮ್ಯಾಶ್ ಆದರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಎಲ್ಲ ರಾಜ್ಮಾನು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ. ಈಗ ಸ್ಮ್ಯಾಶ್ ಮಾಡಿಟ್ಟಿರೋ ರಾಜ್ಮಾನ ಬಾಣಲೆಗೆ ಹಾಕ್ಕೊಳ್ಳೋಂತೆ. ಚೆನ್ನಾಗಿ ಕಲಿಸಿ ಸ್ವಲ್ಪ ಮೊದಲೇ ರಾಜ್ಮಾಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿತ್ತು. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣಂತೆ. ಉಪ್ಪು ಕಡಿಮೆ ತಿನ್ನೋರಿಗೆ ಕಡಿಮೆ ಹಾಕಿ, ಜಾಸ್ತಿ ಆದರೆ ಜಾಸ್ತಿ ಮಾಡಿ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನು ಈಗ ಫ್ರೆಶ್ ಕ್ರೀಮ್ ಇದು. ನೀವು ಅಮೂಲ್ ಫ್ರೆಶ್ ಕ್ರೀಮ್ ಆದರೂ ತೊಗೊಬೋದು, ಇಲ್ಲದಿದ್ದರೆ ಮನೆಯಲ್ಲೇ ಕೆನೆ ಇರುತ್ತಲ್ಲ ಅದನ್ನ ಸ್ವಲ್ಪ ವಿಸ್ಕರಲ್ಲಿ ವಿಸ್ಕ್ ಮಾಡಿ ಹಾಕಿದರೆ ಕ್ರೀಮಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್ಲು, ಬೇಕಾದರೆ ನೀವು ಮಾಡ್ಕೋಬೋದು. ಹೀಗೆ ಗೆಸ್ಟ್ ಎಲ್ಲ ಊಟಕ್ಕೆ ಕರೆದ್ರೆ ಅದು ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಕ್ರೀಮಿ ಟೆಕ್ಸ್ಚರು. ಒಂದು 2 ನಿಮಿಷ, ಈಗ ಒಂದು 2 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಟು ಆಮೇಲೆ ಸರ್ವ್ ಮಾಡಿದರೆ ರಾಜ್ಮಾ ತಯಾರಾಯಿತು. ಬಿಸಿಯಾಗಿ ಸರ್ವ್ ಮಾಡಿ ಇದ್ರ ಜೊತೆ ಚಪಾತಿ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.